ಹೌದು, ಅಕ್ಕಿ ರೊಟ್ಟಿ. ಚಪಾತಿ ಇರಲಿಲ್ಲ ಇವತ್ತು. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾರೆ. ಹಾಗೆ ಪನ್ನೀರ್ ಸುಕ್ಕ ಮಾಡಿದ್ದೀನಿ. ಪನ್ನೀರ್ ಸುಕ್ಕ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ಪ್ಯೂರ್ ವೆಜ್ ವ್ಲಾಗ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವೀಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನ ನೋಡಿರ್ತೀರಾ, ಎಂಜಾಯ್ ಮಾಡಿರ್ತೀರಾ ಅಂತ ಎಣಿಸ್ಕೊಳ್ತೀನಿ. ಆ್ಯಂಡ್ ಅದರ ಕಂಟಿನ್ಯೂಷನ್ ವಿಡಿಯೋನ ಇಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಒಂದೇ ವಿಡಿಯೋದಲ್ಲಿ ಎಲ್ಲ ಪೋಸ್ಟ್ ಮಾಡಲಿಕ್ಕೆ ಆಗಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನ್ಯೂ ಇಯರ್ ಇದು ವ್ಲಾಗ್. ಸೋ ಸಾರಿ, ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಆಲ್ಮೋಸ್ಟ್ 15-20 ಡೇಸ್ ಆದಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಟೈಮೇ ಸಿಕ್ಕಲಿಲ್ಲ ಎಡಿಟ್ ಮಾಡಲಿಕ್ಕೆ. ಆ್ಯಂಡ್ ಮತ್ತೊಂದಂದರೆ ಸ್ಪೇಸೇ ಇರಲಿಲ್ಲ ಫೋನಲ್ಲಿ. ಆಚೆ ಈಚೆ ಬೇರೆ ಬೇರೆ ಮೊಬೈಲಲ್ಲಿ ಎಲ್ಲ ಸೇವ್ ಆಗಿತ್ತು, ಅದನ್ನೆಲ್ಲ ತಗೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಥಂಬ್ನೇಲನ್ನು ಹಾಕಿ ಡಿಸ್ಕ್ರಿಪ್ಷನಲ್ಲಿ ಫಿಲ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟು ದಿನ ಆಯಿತು. ಆ್ಯಂಡ್ ನಾವೆಲ್ಲರೂ ಸೇರಿ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ರಬ್ಬ ಹ್ಯಾಪಿ ನ್ಯೂ ಇಯರ್. ಇಲ್ಲ ನೋಡಿ, ನಿದ್ದೆ ಕಣ್ಣಲ್ಲಿ ಹೇಳಿದವರೇ ಇಲ್ಲ. ಈ ಸಲ ಫಸ್ಟ್ ನಾವು ಆಕ್ಚುಲಿ ಸೆಲೆಬ್ರೇಟ್ ಮಾಡ್ತೀವಿ. ಹೌದು. ಗುಂಡಿ. ನಾವು ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮಾಡೋದು ತುಂಬ ಕಡಿಮೆ. ನಮ್ಮ ಮನೇಲಿದ್ದರೆ ನಿಜವಾಗ್ಲೂ ಮಾಡಲ್ಲ ಅದನ್ನೆಲ್ಲ. ಆ್ಯಂಡ್ ಅಣ್ಣ ಹೀಗೆ ತಂಗಿ ಎಲ್ಲ ಬಂದಿದ್ರು ಅಂತ ಕೇಕೆಲ್ಲ ತಗೊಂಬಂದು ಚಿಕ್ಕದಾಗಿ ಚೆನ್ನಾಗಿ ನಮ್ಮ ಒಂದು ಹ್ಯಾಪಿನೆಸ್ಗೋಸ್ಕರ ಅಷ್ಟೇ ಮಾಡಿದ್ದು. ಆ್ಯಂಡ್ ನೈಟ್ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಸುಕ್ಕ ಮಾಡಿದರು, ಚೆನ್ನಾಗಿತ್ತು. ಅವನು ಬೆಸ್ಟ್ ಶೆಫ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗೆ ಊಟ ಎಲ್ಲ ಮುಗಿಸಿ ಮತ್ತೆ ನಾನು ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ಗೆ ಶಾವಿಗೆ ಚಟ್ನಿ ಮತ್ತು ಸುಕ್ಕ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೆಕೆಂಡ್ ರೌಂಡ್ ಜಾತ್ರೆಗೀಗ ಅಣ್ಣ ಬಿಟ್ಟು ಬರ್ತಾರೆ. ಬೆಳಗ್ಗೆ ಜಾತ್ರೆಗೆ ಇಲ್ಲೆಲ್ಲ ರಶ್ ಇರುತ್ತೆ. ಜಾತ್ರೆಗೆ ಬೆಳಿಗ್ಗೆನೂ ಇರ್ತಾರೆ. ನಮ್ಮದೂರಲ್ಲೆಲ್ಲ ಸಂಜೆ ಮೇಲೆ ಜನ ಆಗೋದು. ನಮ್ಮೂರಲ್ಲಿ ಜಾತ್ರೆನೇ ಆಗಲ್ಲ. ಹೌದು. ಮಾರ್ಚ್ಮೆಲ್ಲೋ ಅನೇಕ ಹೇಳ್ತೀವಿ. ಇದು ದೊಡ್ಡದ್ರಲ್ಲಿದೆಯಾ ಮಾರ್ಚ್ಮೆಲ್ಲೋ? ಸ್ಮಾಲ್ ಇಲ್ವಾ? ಹಾಗೆ ನೆಕ್ಸ್ಟ್ ಡೇ ನಾನು ಮತ್ತು ನಿಧಿ ಮಾತ್ರ ಒಂದು ರೌಂಡ್ ಹೋಗಿ ಸುತ್ತಾಡ್ಕೊಂಡು ಬರೋಣ, ಏನಾದರೂ ಇದ್ದರೆ ತೊಗೊಳ್ಳೋಣ ಅಂತ ಮಾರ್ಚ್ಮೆಲ್ಲೋ ಅದು ಇದು ನೀತು ಒಂದಿಷ್ಟು ಚಾಕ್ಲೇಟ್ಸ್ ಆ್ಯಂಡ್ ಅವಳು ಚೈನ್ ಆ್ಯಂಡ್ ಒಂದು ಬ್ಯಾಗ್ ಕೂಡ ತೊಗೊಂಡ್ಳು. ಕ್ಯೂಟ್ ಇದೆ ಬ್ಯಾಗ್, 100 ರೂಪೀಸ್ ಇಷ್ಟು. ಇಲ್ಲಿ ನೋಡಿ ನಾನು ಹಿಡ್ಕೊಂಡಿದ್ದೆ ನೋಡಿ, ಇದೆ. ಇವಾಗ ಮನೆಗೆ ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು.
ಹಾಗೆ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ತುಂಬ ಟಯರ್ಡ್ ಆದ್ವಿ ಗೈಸ್. ನಿಜವಾಗ್ಲೂ ಅಷ್ಟು ಬಿಸಿಲು ಅಂದರೆ ನಾವು ಫಸ್ಟ್ ಟೈಮ್ ಆ ಥರ ಬೆಳಿಗ್ಗೆ ಎಲ್ಲ ಜಾತ್ರೆಗೆ ಹೋಗಿದ್ದು, ಸಾಕಾಗಿ ಹೋಯಿತು. ಆ್ಯಂಡ್ ಹಾಗೆ ಅಕ್ಕ ರೆಡಿ ಮಾಡಿಟ್ಟಿದ್ರು ಊಟಕ್ಕೆ ಗ್ರೀನ್ ಚಿಕನ್ ಮತ್ತು ರೈಸ್ ರಸಮ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ರಸಮ್ ಅವರದ್ದು ಟೇಸ್ಟೇ ಬೇರೆ, ನಮ್ಮ ಮನೇಲಿ ಮಾಡೋದೇ ಬೇರೆ, ಅಲ್ಲಿ ಚೆನ್ನಾಗಿತ್ತು ಅಷ್ಟೇ. ಇವಾಗ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೊಂದು ಅಣ್ಣನ ಮನೆ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗಬೇಕು. ವೆಲ್ಕಮ್ ಟು ಜಾತ್ರೆ. ತೀಗೆಲ್ಲ ಮಾವ ಹೇಗೆಲ್ಲ ಹಾಯ್ ಗಂಡಿ ಭಾಗ್ಯಾಸ್ ವ್ಲಾಗ್ಗೆ ಹಂಗ್ಯಾ ಅಣ್ಣ ಯಾವಾಗಲೂ ಹೇಳೋದು ನಿಂದೇ ಕಾಪಿ ಮಾಡ್ತಾಳೆ ಅನ್ನಾಗ ಕೂತ್ಕೊಂಡು ಅಂತ. ಎಲ್ಲರೂ ನೋಡಿ ಈಗ ನನ್ನ ವ್ಲಾಗ್ ಹಾಕಿ ಕೂತ್ಕೊಂಡಿದ್ದಾರೆ. ಅದನ್ನೇ ನಾನು ಕೂಡ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ, ಬಿಕಾಸ್ ತುಂಬ ಟಯರ್ಡ್ ಆಗಿದ್ವಿ. ನಾವಿವಾಗ ಅಣ್ಣನ ಮನೆಗೆ ಬಂದಿದ್ದೀವಿ, ವಿಘ್ನೇಶ್ ಅಣ್ಣನ ಮನೆಗೆ. ನಂದು ವ್ಲಾಗ್ ಹಾಕಿ ಕುತ್ಕೊಂಡಿದ್ದಾರೆ. ಸಾಂಗ್ ಅಣ್ಣ ಸಾಂಗ್ ವಿಘ್ನೇಶ್ ಅಣ್ಣನ ಮನೆಗೆ ಬಂದಿದ್ದೀವಿ. ರಾತ್ರಿಗೆ ತೆಪ್ಪೋತ್ಸವ, ಇಲ್ಲಿಂದಲೇ ಡೈರೆಕ್ಟ್ ಶೋ ಇದೆ. ಸೊ ಇಲ್ಲೇ ಕುತ್ಕೊಂಡು ನೋಡೋದು, ಬಿಕಾಸ್ ತುಂಬ ಟಯರ್ಡ್ ಆಗಿದ್ದೀವಿ. ಬೆಳಿಗ್ಗೆ ಒಂದ್ಸಲ ಹೋಗಿ ಬಂತು, ಏನೂ ಇಲ್ಲ, ಶಾಪ್ಸ್ ಇದೆ, ನಾವೇನು ತಗೊಂಡಿಲ್ಲ. ಅವಳು ಒಂದಿಷ್ಟು ಕ್ಲಿಪ್ಸ್ ತಗೊಂಡ್ಲು, ಮತ್ತೆ ತೋರಿಸ್ತೀನಿ ಮನೆಗೆ ಹೋಗಿ, ಬೇಕಿದ್ರೆ ನೋಡೋಣ ವಿಡಿಯೋ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಕ್ಲಿಪ್ಸ್ ಎಲ್ಲ ತಗೊಂಡಿದ್ಲು ಅವಳು, ಕೆಲವೊಂದು ಅಷ್ಟೇ. ಅನ್ನಾಗ ಹಂಗೆ ಸಂದಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಟಯರ್ಡ್ ಆಗಿದೆ, ಸುಮ್ಮನೆ ಬಂದು ಕುತ್ಕೊಂಡು ಬಿಟ್ಟಿದ್ವಿ. ವ್ಲಾಗ್ ಇದು ನೆನಪು ಕೂಡ ಇಲ್ಲ, ಇವಾಗ ಒಂದು ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೀನಿ ಅಷ್ಟೇ. ಬಾಯ್, ಆಮೇಲೆ ಸಿಗ್ತೀನಿ. ಬ್ಲಾಗ್ ಇಗ್ನೋರ್ ಮಾಡಿ ಸಡನ್ ಆಗಿ ಕ್ಯಾನ್ಸಲ್ ಆಯ್ತು. ಮತ್ತೆ ಚೆಕ್ ಮಾಡಿದ್ರೆ ಪಟ್ಟಂಗ ಹೊಡಿತಿದ್ದಾರೆ. ಬ್ಲ್ಯಾಕ್ ಅದು ಕೂಡ ಚೆನ್ನಾಗಿತ್ತು. ಬ್ಲಾಗ್ ನೋಡು, ಅಲ್ಲಿ ನೋಡು, ಅವಳು ಬ್ಲಾಗರ್ ಇಲ್ಲೇ ಇದ್ದಾಳೆ. ಬ್ಲಾಗ್ ಯಾಕೆ ನೋಡ್ಲಿ? ಕನ್ನಡ ಕಲಿ, ಕನ್ನಡ ಕಲಿ, ನಾಚಿಕೆ ಆಗ್ಬೇಕು. ಹಿಂದಿ ಏಯ್ ಹಿಂದಿ ಮೇ ಬಾತ್ ಕರೋ, ಕೆಪ್ಪೆ ಮೇಲೆ ಬೀಳತ್ತೆ. ಕನ್ನಡದಲ್ಲಿ ಮಾತಾಡೋ, ಹಿಂದಿ ಮೇ ಬಾತ್ ಕರೋ. ಹಿಂಗ್ ಬೀಳತ್ತೆ ಕೆನ್ನೆ ಮೇಲೆ. ಕನ್ನಡ ಅಣ್ಣ, ನಿಂದು ಓಟ್ ಯಾವ್ದಕ್ಕೆ, ಕನ್ನಡನ ಹಿಂದಿನ? ಓ ಅಣ್ಣ, ಹಿಂದಿ ಮೇ ಬಾತ್ ಕರೋ. ಅಣ್ಣ ಇಲ್ಲ ಇದ್ರಕ್ಕೆ, ಇಲ್ಲ ಕರ್ನಾಟಕ ಅಂದ್ರೆ ಕನ್ನಡ. ಗುಡ್ ಗರ್ಲ್. ಇವಳ ಹತ್ರ ಮಾತಾಡೋದು ವೇಸ್ಟ್. ವಾಪಸ್ ಕಾಲ್ ಬಂದ್ರೆ ಹಿಂದಿಯಲ್ಲಿ ಮಾತಾಡ್ತಾಳೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಧಿನ ಲವ್ ಮಾಡಿ. ಸಾರಿ, ನಿಧಿಗೆ ಲವ್ ಕೊಡಿ, ಮಾಡೋದಲ್ಲ ಕೊಡಿ. ಬಾಯ್, ಆಮೇಲೆ ಸಿಗ್ತೀನಿ ನಾವು. ರೆಡಿ ಬೋಂಡಾ ಆಯಿತು. ಅಲ್ಲಿ ಊಟ ಮಾಡಿ ಬಂದದ್ದಷ್ಟೇ. ಆ್ಯಂಡ್ ಇವಳಿಲ್ಲಿ ಬೊಂಡ ಅದು ಇದು ಅಂತ ರೆಡಿ ಮಾಡಿದ್ಲು. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತಂದು 5 ನಿಮಿಷ ಇಟ್ಟಿದ್ದಷ್ಟೇ, ಅಷ್ಟರೊಳಗೆ ಪ್ಲೇಟ್ ಮಾತ್ರ ಇದೆ ಅಲ್ಲಿ. ಆ್ಯಂಡ್ ನಾನು ಅಣ್ಣ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಹೀಗೆ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ. ನಮ್ಮದು ಓಲ್ಡ್ ಫೋಟೋಸ್ ಎಲ್ಲ ಅವನ ಹತ್ರ ಒಂದು ರಾಶಿ ಇದೆ ಲ್ಯಾಪ್ಟಾಪಲ್ಲಿ. ಸೊ ಹೀಗೆ ತೋರಿಸ್ತಾ ಇದ್ದ. ಇದು ನೋಡಿ ನಾನು ಮತ್ತು ಅವನು ವಿಘ್ನೇಶ್ ಅಣ್ಣ. ಆ್ಯಂಡ್ ಇದೆಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ, ಓಲ್ಡ್ ಫೋಟೋಸ್, ತುಂಬ ಓಲ್ಡ್ ಫೋಟೋಸ್ ಇವೆಲ್ಲದು. ಹೇಳಿ ಯಾರು ಚಂದ ಇದ್ದಾರೆ? ಗ್ರೀನ್ ಅಲ್ಲಿರೋದು ನಿಧಿ, ಮಿಡಲ್ ವೈಟ್ ಅನನ್ಯಕ್ಕ, ಅದಾದ್ಮೇಲೆ ಭಾಗ್ಯ. ಹಾಯ್ ಹಾಯ್. ಇವತ್ತು ಅನನ್ಯಕ್ಕನ ಮನೇಲಿದ್ದೀವಿ. ವಿಘ್ನೇಶ್ ಅಣ್ಣ ಎಲ್ಲ ಹೊರಗಡೆ ಹೋಗಿದ್ದಾನೆ. ಇವಾಗ ಸುಕ್ಕ ರೆಡಿ ಆಗ್ತದೆ, ಪನ್ನೀರ್ ಸುಕ್ಕ. ಅಲ್ಲಿಯೂ ಪನ್ನೀರ್ ಸುಕ್ಕ, ಇಲ್ಲಿಯೂ ಪನ್ನೀರ್ ಸುಕ್ಕ. ನಮ್ಗೆ ನಾನ್ ವೆಜ್ ಮಾಡೋರೇ ಇಲ್ಲ ಇಲ್ಲಿ. ಕೇರಳ ಪರಾಟ ಮತ್ತೆ ಸುಕ್ಕ, ಪರಾಟ ಮತ್ತೆ ಸುಕ್ಕ. ಹಾಗೆ ನೈಟ್ ಇವಾಗ ಅಲ್ಲಿ ತೆಪ್ಪೋತ್ಸವ ಇದೆ, ಅಲ್ಲಿಗೆ ಹೋಗ್ಬೇಕು. ಮತ್ತೆ ಜಾತ್ರೆಗೆ ಒಂದ್ ರೌಂಡ್ ಹೋಗ್ಬೇಕು. ಇಲ್ಲಿ ಇಂಟ್ರೆಸ್ಟ್ ಇಲ್ದಿದ್ದವ್ರು ಒಬ್ರು ನೋಡಿ, ಆಚೆ ಮೇಲೆ ಕೆಳಗೆಲ್ಲ ನೋಡ್ತಿದ್ದಾರೆ. ಹೋಗಿ ನೀವು ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ. ಆಯ್ತು, ನಾವಿವಾಗ ರೆಡಿಯಾಗಿ ಊಟ ಮಾಡಿ ಜಾತ್ರೆಗೆ ಹೋಗಿ, ಇವಳಿಗಿಷ್ಟೇ ಹೋಗಿ ಬನ್ನಿ ಇಷ್ಟೇ ಬರೋದು ಕನ್ನಡದಲ್ಲಿ. ಹಿಂದಿ ಮೀಡಿಯಂ ಇದು. ಹಿಂದಿ ಮೇ ಬಾತ್ ಕರೋ, ಬಹುತ್ ಕುಚ್ ಆತಾ ಹೈ ಬಾತ್ ಕರ್ನೆ.
ಆಯಿತು. ನೈಟ್ ಡಿನ್ನರ್ಗೆ ಅಂತ ಸುಕ್ಕ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹಬ್ಬಕ್ಕೆ ಹೋಗಬೇಕು ಊಟ ಮಾಡಿ ಅಂತ ಪ್ಲ್ಯಾನ್ ಮಾಡಿತ್ತು. ಬಟ್ ನನಗಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಪ್ಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಚಂದಿತಿ ಗಂದಿತಿ ಎಲ್ಲಿಗಣ್ಣ? ಕುಂದಾದ್ರಿ ಅಂತ ಕುದುರೆಮುಖ. ಇವಾಗ ಬೆಳಿಗ್ಗೆ ಎಷ್ಟು ಗಂಟೆ? 6 ಗಂಟೆ ಹೋಗೋದಿತ್ತು. 6 ಗಂಟೆಗೆ ಹೋಗೋದಿತ್ತು. ಇವನು ಎದ್ದಿಲ್ಲ. ನಾನು ಇವನಿಗೆ ಕಾಲ್ ಮಾಡಿ ಎಪ್ಸಿ ನಾವಿವತ್ತು ಫಸ್ಟ್ ಟೈಮ್ ಎಷ್ಟು ಗಂಟೆಗೆ ಎದ್ದಿದ್ದೇವೆ ಗೊತ್ತಾ? 6 ಗಂಟೆಗೆ. ಅದು ನಿಧಿ ಎಪ್ಸಿದ್ ನನಗೆ. ನಾನ್ಸೆನ್ಸ್ ಏನೆಲ್ಲ ಹೇಳಿ ನಿಧಿ ಎಪ್ಸಿ ನಾನು ಎದ್ರಿ ಹೋದೆ. ಗೆಜ್ಜೆ ಸೌಂಡ್ ಬರ್ತಿದೆ, ಹೇಳು ಹೇಳು. ನಿನ್ನೆ ನೈಟ್ ನಾವೆಲ್ಲ ನಮ್ದು ಹಳೆ ಮನೆದೇನೋ ಡಿಸ್ಕಸ್ ಮಾಡ್ತಿದ್ವಿ. ಸಿದ್ದಾಪುರ ಅಲ್ಲ, ನಂದು ಮನೆ ಹಳೆ ಮನೆಯಲ್ಲಿ. ಅಲ್ಲಿ ಗೆಜ್ಜೆ ಸೌಂಡ್ ಬರ್ತಿತ್ತು, ಅದನ್ನ ಡಿಸ್ಕಸ್ ಮಾಡ್ತಿದ್ವಿ. ಇವಳು ಕನ್ಸಲ್ಲೇನೋ ಎಣ್ಸ್ಕೊಂಡಿದ್ದಾಳೆ. ಫುಲ್ ಬಗೆ ಊಟ ಹೇಳಿ ಹೇಳು ಗೆಜ್ಜೆ ಸೌಂಡ್ ಬರ್ತಿದೆ, ಬೆಡ್ ಹಿಂಗ್ ಮಾಡಿ ನೋಡು. ನಾನು ನಿಜ ಅಂತ ಎಣ್ಸ್ಕೊಂಡು ನೀನು ವಾಶ್ರೂಮಿಗೆ ಹೋಗುದಾದ್ರೆ ಬಾಗಿಲು ಓಪನ್ ಮಾಡಿ ಹೋಗ್ನಿದಿ ಅಂತ ಹೇಳಿದೆ. ಮತ್ತೆ ಹಾಗೆ ಇವಾಗ ಕುದುರೆಮುಖಕ್ಕೆ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಔಟ್ಸೈಡ್ ಮಾಡಿ ಇಲ್ಲೇ ಮಾಡ್ಬೇಕು. ಇಲ್ಲಿ ಕವಿತಾ ಕರ್ಕೊಂಡು ಹೋಗ್ತೀಯಾ? ಕವಿತಾಕ್ಕೆ ಬೆಳಗ್ಗೆ ಮುಂಚೆ ಹೋಗೋದಿಲ್ಲ, ಅಲ್ಲಿ ಬಿರಿಯಾನಿ ಮಾತ್ರ ಸಿಗಲ್ಲ. ಇಲ್ಲಿ ಹೋಟೆಲ್ ಇಲ್ಲ, ಡಬ್ಬ. ಇವರು ಸ್ವಲ್ಪ ಕಾಮಿಡಿ ಅವ್ರಿಗೆ ನೋಡಿದ್ದಾರೆ ಇವಾಗ. ಹೋಟೆಲ್ ಆರ್ಯದುರ್ಗ ಬಾಯ್. ಮಸಾಲ ದೋಸೆ ದೌಕ की इडली दौका कसन दौका मसाल दोसे हंग पड़ भाग्यास ब्लॉग पड़ फास्ट पड़े ना नवा इडली इडली दौका वे चंदी जाओ का हां ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಡೈರೆಕ್ಟ್ ಕುದುರೆಮುಖಕ್ಕೆ ಪಯಣ. ನಾಳೆ ಬೆಳಿಗ್ಗೆ 9:30ಗೆ ಬಸ್ ಟು ಚೆಂಪಿ. ಸ್ಟೈಲ್. ಚೆನ್ನಾಗಿದ್ಯಾ? ನೋ ಕಾಮೆಂಟ್ಸ್. ಸೂಪರ್. ವಿಘ್ನೇಶ್ ಅಣ್ಣಲ್ಲೊಟ್ಟು ವೈ ಟ್ಯಾಚಿ. ಹೇಗಿದೆ? ಬನ್ಸ್ ಮತ್ತೆ ಕುರ್ಮಾ. ಇದು ಆಲೂ ಕುರ್ಮಾ. ಹೆವಿ ಡ್ರೈವಿಂಗ್ ಆಗ್ತಿದೆ ಇಲ್ಲಿ. ನಾನು ಗ್ರೋ ಆಗ್ಬೇಕಂತನೂ ಹೇಳ್ತಿದ್ದೀನಿ ಅವಳು. ಇದು ರಿಸರ್ವ್ ಆಗಿದೆ ನನಗೆ ಸೀಟ್ ಇಲ್ಲಿ ಯೂಟ್ಯೂಬ್ ವ್ಲಾಗ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ ದಾನಶೂರ ಹಿಂದೆ ಕೂತ್ಕೊಂಡಿದ್ದಾಳೆ. ಕ್ಲೀನರ್ ಜಾಗ. ಡ್ರೈವರ್ ಹತ್ರ ಕೂತ್ಕೊಳ್ಳೋದು ಇಷ್ಟ ಆಗಲ್ಲ, ಆದ್ರೂ ಕೂತ್ಕೊಳ್ಳೋದು ಇರ್ಲಿ ಅಂತ. ಇದು ಫುಲ್ ಟೈಮ್ ಡ್ರೈವರ್ ಇದು. ನೀನು ಗೆಳತಿಯೇ ನನ್ನ ಜೀವನ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಕಿಯೇ ಜಗವೇ ನೀನು
ಕಲ್ತ ನಿಮ್ಗೆ ನೋಡಿ ಆಗ್ಬಳೆ ಭಾಗ್ಯಸ್ ಬ್ಲಾಗ್ ಅಪ್ಪಳೆ ಫಾಸ್ಟ್ ಭಾಗ್ಯಸ್ ಬ್ಲಾಗ್ ಅಪ್ಪಳೆ ಒಂಕುದಲ್ವಾ ಕಿತ್ಲೆ ಸುಮಾರ್ವಾ ಸುಮಾರು ಒಂಕುದಲ್ವಾ ರಚಿ 1 kg ನಿಲ್ಸಿ ವಾಮಿಟ್ ಮಾಡಿ ಬಂದಿದ್ದಾಳೆ. ವಾಮಿಟ್ ಅಂದ್ರೆ ಎಂತ Vomit. ತೂ ಮಾಡುದು ಅಷ್ಟೇ. ಬನ್ನಿ ಲೆಟ್ಸ್ ಗೋ ಹೋಗೋಣ. ಹಾಗೆ ಕುದುರೆಮುಖ ಎಂಟರ್ ಆದಾಗ ಒಂದು ಚೆಕ್ ಪೋಸ್ಟಿಂದ ಮತ್ತೊಂದು ಚೆಕ್ ಪೋಸ್ಟಿಗೆ ಪಾಸ್ ಮಾಡಲಿಕ್ಕೆ ಟೈಮಿಂಗ್ಸ್ ಇರುತ್ತೆ. 2 hours 1.5 hour ಕೊಟ್ಟಿರ್ತಾರೆ. ಬಟ್ ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಂತ ನಾವೇನು ಮಾಡ್ತು ಇಲ್ಲಿ ಬಂದು ಸುಮ್ಮನೆ ಇಲ್ಲಿ ಟಿಕೆಟ್ ತಗೊಂಡು, ಅಂದರೆ ಇಲ್ಲಿ ಟಿಕೆಟ್ ತೊಗೊಂಡ್ರೆ ಎಕ್ಸ್ಟ್ರಾ 2 hours ನಮಗೆ ಸಿಗುತ್ತೆ ಅಲ್ವಾ, ಸೊ ಆ ಥರ ಪ್ಲ್ಯಾನ್ ಮಾಡಿ ಬಂದಿದ್ದು. ಎಷ್ಟು ಟಿಕೆಟಿಗೆ ಪರ್ ಪರ್ಸನ್? 50. ಪರ್ ಪರ್ಸನ್ 50. 230 ಸ್ಟೆಪ್ಸ್ ಇದೆ. ಓ ಈಗ ಯಾವತ್ತನ ಜೀವತ್ತ. ಹಾಯ್ ಹಲೋ ಬನ್ನಿ ಬರ್ತೀವಿ. ಸೌಂಡ್ ನೋಡು. ಇದು ನಾನು ಇವಾಗಲ್ಲ, ಅಪ್ಪನ ಜೊತೆಗೆ ಬಂದಿದ್ದೆ. ಚಿಕ್ಕದಿರುವಾಗ ಕರ್ಕೊಂಡು ಬಂದಿದ್ರು. ನಾವು ಎವ್ರಿ ಸಂಡೇ ಟ್ರಿಪ್ ಮಾಡ್ತಿತ್ತು, ಅವಾಗ ಬಂದಿತ್ತು. ಇದು ಇವಾಗ ಫಸ್ಟ್ ಟೈಮ್ ವಾಪಸ್, ಸೆಕೆಂಡ್ ಟೈಮ್. ಯಾವುದೋ ಡ್ರೆಸ್, ಯಾವುದೋ ಚಪ್ಪಲ್, ಮ್ಯಾಚಿಂಗೇ ಇಲ್ಲ ಈ ಸಲ. ಇದು ಲೈಕ್ತಾ ಫಾಲ್ಸ್. ವೈವಾ कौन सा है? ಓಕೆ. हमको 1 घंटे टाइम एक्स्ट्रा मिला. ताजी गोस्कर के तिलता. तो 200 ರೂಪಾಯಿ ದಿನ 1 ಗಂಟೆ ಎಕ್ಸ್ಟ್ರಾ ಟೈಮ್ಗೆ ಹಚ್ಚಿ. ಓಯ್ ಯಾಕೆ ಕುದುರೆ ಮುಖ ಹೋಯ್ತು ಬಹುಚಸ್ತಾರೆ. ಚೆನ್ನಾಗಿದೆಯಲ್ಲ ಫಾಲ್ಸ್. ಚೆನ್ನಾಗಿದೆ. ನಾವು ಅರ್ಧಕ್ಕೆ ಹೋಗಿ ವಾಪಸ್ ಬಂತು. ಯಾಕಂದ್ರೆ ಕಾಣಿಸ್ರೆ ಮಾತ್ರ ಕುದುರೆ ಮುಖಕ್ಕೆ ಒಂದು ಸ್ಟೆಪ್ಸ್ ತುಂಬ ಇದೆ, ಮತ್ತೊಂದು ಕುದುರೆ ಮುಖ ಎಂಟ್ರೆನ್ಸಿಗೆ ಹೇಳ್ತೀನಿ ನಾನು ಇದನ್ನು. ಎಂಟ್ರೆನ್ಸಿಗೆ ಇಂದ ಕುದುರೆ ಮುಖದಿಂದ ಸ್ಟಾರ್ಟ್ ಆಗಿ ವಾಪಸ್ ರಿಟರ್ನಿಗೆ ಜಸ್ಟ್ 1.5 hour ಮಾತ್ರ ಟೈಮ್ ಇರೋದಲ್ವಾ. ಸೊ ಅಣ್ಣ ಇಲ್ಲಿ ಸುಮ್ಮನೆ ಟಿಕೆಟ್ ತಗೊಂಡು ನಡಿಲಿಕ್ಕೆ ಆಗ್ತಿಲ್ಲ. ಹಂಗಾಗಿ ಇಲ್ಲ 230 ಗೆಲ್ಲದಲ್ಲ ರೀ. ಅಣ್ಣ ಇಲ್ಲಿ ಸುಮ್ಮನೆ ಪೇ ಮಾಡಿ 4 ಸ್ಟೆಪ್ಸ್ ಇಳಿದು, ಬಿಕಾಸ್ 1 hour ಎಕ್ಸ್ಟ್ರಾ ಸಿಗುತ್ತೆ ಅಲ್ಲಿ. ನೋಡಿ ಆಗ್ತಿಲ್ಲ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್, ಲವ್ ಯು ಆಲ್.